ನಮಸ್ಕಾರ. ಈ ಒಂದು ವಿಡಿಯೋ ಒಳಗೆ ನಾವು ವಾಟ್ ಆಫ್ಟರ್ ಡಿಗ್ರಿ ಆದಮೇಲೆ ಏನು ಮಾಡಬೇಕು, ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಕನ್ಫ್ಯೂಷನ್ ಇರ್ತೈತಿ. ಏನಪ್ಪ ಅಂತಂದ್ರೆ ಡಿಗ್ರಿ ಆದಮೇಲೆ ನಾವು ಏನು ಚೂಸ್ ಮಾಡಬೇಕು, ಕರಿಯರ್ ಕಡೆ ಹೋಗಬೇಕು ಅಥವಾ ಇನ್ನೊಂದು ಮಾಸ್ಟರ್ ಡಿಗ್ರಿ ಮಾಡಬೇಕು, BEd ಮಾಡಬೇಕು ಅಂದ್ರೆ BA ಮಾಡಿ BEd ಮಾಡಬೇಕು, ಯಾವ್ದು ಮಾಡ್ಬೇಕಂತಂದು ಹೇಳಿ ಭಾಳ ಜನಕ್ಕೆ ಕನ್ಫ್ಯೂಷನ್ ಇರ್ತೈತಿ. ಸ್ಪೆಷಲಿ ಡಿಗ್ರಿ ಮುಗಿಸಿ BA ಆಗಿರಲಿ, BSc ಆಗಿರಲಿ, BCom ಆಗಿರಲಿ, ಯಾವುದೇ ಡಿಗ್ರಿ ಆದ ನಂತರ ನಾವೇನು ಮಾಡಬೇಕು ಅನ್ನೋದು ಭಾಳ ಜನ ಕನ್ಫ್ಯೂಷನ್ ಇರ್ತೈತಿ. ಸೊ ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡೋ ಸಂಬಂಧ ಈ ಒಂದು ವಿಡಿಯೋ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಸೊ ಮೊದಲೇದಾಗಿ ನೋಡಿರಿ, ಸೆಟ್ ಅ ಪ್ರೈಮರಿ ಗೋಲ್. ನೀವು ಮುಂದೆ ಏನು ಮಾಡ್ಬೇಕನ್ನತ್ತರ ಅನ್ನೋದ್ರ ಬಗ್ಗೆ ನಿಮಗೊಂದು ಪ್ರೈಮರಿ ಗೋಲ್ ಇರಲಿ. ಸೊ ಗೋಲ್ ಏನೇ ಆಗಿರಲಿ, ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ದು ಏನೋ ಒಂದು IAS ಆಗೋದ್ರಿ, KS ಆಗೋದ್ರಿ ಅನ್ಕೋರಿ, UPSC ಎಕ್ಸಾಮ್ಸ್ ಕ್ಲಿಯರ್ ಮಾಡೋದ್ರೆ, KPSC ಎಕ್ಸಾಮ್ಸ್ ನಿಮ್ಮದು ಮೇನ್ ಫೋಕಸ್ ಐತಿ. ಹಂಗೆ ಏನಾದರೂ ಫೋಕಸ್ ಇಟ್ಟಿದ್ರಿಪ್ಪ ಅಂತಂದ್ರೆ ನೀವು ಅದ್ರ ಕಡೆ ಸ್ಟಡಿ ಮಾಡಿರಿ. ಮಾಸ್ಟರ್ ಡಿಗ್ರಿ ಹೋಗಿಂತ ಮತ್ತೆ 2 ವರ್ಷ ನೀವು ಮಾಸ್ಟರ್ ಡಿಗ್ರಿ ಮಾಡಿ, ನೀವು ಮಾಸ್ಟರ್ ಡಿಗ್ರಿ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕಾಗ್ತೈತಿ. ಆಮೇಲೆ ಈ ಕಡೆ IAS KS ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕಾಗ್ತೈತಿ. ಎರಡೂ ಕಡೆ ಕಾನ್ಸಂಟ್ರೇಟ್ ಒಂದೇ ಸತ್ಯನೂ ಆಗಂಗಿಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ set a primary goal. If it is master degree, go for master degree. If not, then try for competitive examinations. Next ನೋಡ್ರಿ, ಸ್ಟೇ ಕಾಮ್ ಆ್ಯಂಡ್ ಥಿಂಕ್ ವಾಟ್ ಕರಿಯರ್ ಸೂಟ್ಸ್ ಯು. ಎಸ್, ಇದು ಭಾಳ ಇಂಪಾರ್ಟೆಂಟ್ ರೀ. ನೀವು ಒಂದು ಸ್ವಲ್ಪ ಸಮಾಧಾನಲೇ ಶಾಂತ ರೀತಿಯಿಂದ ವಿಚಾರ ಮಾಡಿರಿ, ನಿಮ್ಗೆ ಯಾವ ಕರಿಯರ್ ಸೂಟ್ ಆಗ್ತೈತಿ. ಭಾಳ ಜನ ಏನಪ್ಪ ಅಂತಂದ್ರೆ BSc ಮುಗಿಸ್ತಾರ, BCom ಮುಗಿಸ್ತಾರ, ಆಮೇಲೆ BA ಮುಗಿಸಿ ಮತ್ತೇನು ಮಾಡ್ತಾರೆ, MBA ಮಾಡಿ ಮತ್ತೆ IT ಫೀಲ್ಡ್ ಬರ್ತಾರೆ. IT ಫೀಲ್ಡ್ ಕೊಳ್ಳಿ ಆವಾಗ ರಿಗ್ರೆಟ್ ಮಾಡ್ಕೋತಾರೆ. ಏನು ಅಂತ ಹೇಳಿ, ಇಲ್ಲ ನಾ ಅಕಸ್ಮಾತ್ ಕಾಂಪಿಟೇಟಿವ್ ಟ್ರೈ ಮಾಡಿದ್ರೆ ಚಲೋ ಆಗ್ತಿತ್ತು, ಇಲ್ಲ ನಾ ಈ ಡಿಗ್ರಿ ಬಿಟ್ಟು ಬೇರೆ ಡಿಗ್ರಿ ಮಾಡಿದರೆ ಚಲೋ ಇತ್ತು ಅಂತ ಹೇಳಿ ವಿಚಾರ ಮಾಡ್ತಿರ್ತಾರೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೀವು ಮೊದಲು ನಿಮ್ಮ ಒಂದು ಪ್ರೈಮರಿ ಗೋಲ್ನ ಸೆಟ್ ಮಾಡ್ಕೊಂಡಿರ್ತೀರಿ. ಆಮೇಲೆ ಯಾವ ಕರಿಯರ್ನ ನೀವು ಸೂಟ್ ಮಾಡ್ಕೋಬೇಕು ಅನ್ನೋದು, ಸೂಟ್ ನಿಮ್ಗೆ ಆಗ್ತೈತೆ ಅನ್ನೋದನ್ನು ನೀವು ವಿಚಾರ ಮಾಡಿ, ನಿಮ್ಗೆ ಯಾವ ಫೀಲ್ಡ್ ಒಳಗೆ ಇಂಟ್ರೆಸ್ಟ್ ಇರಲ್ಲ ಆ ಒಂದು ಕರಿಯರ್ನ ಚೂಸ್ ಮಾಡ್ಕೋರಿ. ಈ ವಿಡಿಯೋ ಬರೀ ಇದಷ್ಟೇ ಹೇಳಿಲ್ಲ, ಯಾವ ಡಿಗ್ರಿ ಮಾಡ್ರಿ ಏನಾಗುತ್ತೆ ಅನ್ನೋದು ಹೇಳ್ತೀನಿ. ನೆಕ್ಸ್ಟ್ ಮುಂದೆ ವಿಡಿಯೋ ನೋಡ್ಕೊತೀರಿ. ರಿಸರ್ಚ್ ಆನ್ ಯುವರ್ ಡಿಸೈರ್ಡ್ ಗೋಲ್. ಎಸ್, ನೀವು ಯಾವುದೊಂದು ಗೋಲ್ ಐತಲ್ಲ ಆ ಗೋಲ್ ಮೇಲೆ ನೀವು ಮೊದಲೇದಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ರಿಸರ್ಚ್ ಮಾಡಬೇಕು. ರಿಸರ್ಚ್ ಅಂದ್ರೆ ಏನು, ಒಂದು ಸ್ವಲ್ಪ ಹುಡ್ಕಾಡ್ಬೇಕು, ಯಾವ್ದು ಮಾಡ್ರೆ ಒಳ್ಳೇದು, ಯಾವ್ದು ಮಾಡ್ರೆ ಹೆಂಗೆ ಅಂತಂದೇಳಿ. ಅಕಸ್ಮಾತ್ ಈಗ MA ಮಾಡಿರಪ್ಪ ಅಂತೀನಿ, MA ಮಾಡಿದ ಕೂಡಲೇ ಏನು ಮಾಡ್ಬೇಕು ಮುಂದೆ, ಅದ್ರೊಳಗೆ ಏನಾರು ಲೈಫ್ ಐತೋ ಇಲ್ಲೋ. ಆಮೇಲೆ ಆಯ್ತಪ್ಪ ನಾ ಈಗ MA ಮಾಡೇನಿ, MA ಮಾಡಿ ಮುಂದೇನ, ಈಗ ನಿಮ್ಗೆ ಎಷ್ಟಪ್ಪ ಅಂತಂದ್ರೆ ಆಲ್ರೆಡಿ ಡಿಗ್ರಿ ಮುಗಿಸೋಕೆ ನಿಮ್ಗೆ 15 ವರ್ಷ ನಿಮ್ಮ ಶಾಲೆ ಕಲ್ಸಿರ್ತಾರೆ ಮನೆಯೊಳಗೆ. ಆ ನಂತರ ಮತ್ತೆ 2 ವರ್ಷ ಈಗ ಮಾಸ್ಟರ್ ಡಿಗ್ರಿ ಮಾಡ್ತಾರೆ. ಮತ್ತೆ 2 ವರ್ಷ ಅಂದ್ರೆ ಎಷ್ಟತ್ರಿ, 17 ವರ್ಷ ನೀವು ಕಂಟಿನ್ಯೂ ಕಲ್ತಂಗತ್ತ. ಈ ಕಲಿಕೆ ಒಳಗೆ ನಿಮಗೆ ಮುಂದೆ 17ರಿಂದ ಅಷ್ಟು ನೀವು 23ನೇ ವಯಸ್ಸು ಬರೋಮಟ ನೀವು ಏನು ಮಾಡ್ತಾರಪ್ಪ ಅಂದ್ರೆ ಬರೀ ಕಲಿಯೋದನ್ನ ಆದತಿ. ಸೊ ಯಾವುದು ನಿಮಗೆ ಕರಿಯರ್ ಸೂಟ್ ಆದೈತೆ ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡಿ. ಅಕಸ್ಮಾತ್ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನಿಮಗೆ ಜಾಬ್ ಕನ್ಫರ್ಮ್ ಇತ್ತು, ಮಾಸ್ಟರ್ ಡಿಗ್ರಿ ಮಾಡ್ಕೋರಿ. ಇಲ್ಲ ನಿಮ್ಗೆ ಜಸ್ಟ್ ಕ್ವಾಲಿಫಿಕೇಶನ್ ನಾಲೆಜ್ ಪರ್ಪಸ್ ಬೇಕಾಯ್ತಪ್ಪ ಅಂತಂದ್ರೆ ಗೋ ಫಾರ್ ಮಾಸ್ಟರ್ ಡಿಗ್ರಿ, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ದ ಬೆಸ್ಟ್. ನೆಕ್ಸ್ಟ್ ನೋಡ್ರಿ, ಫಸ್ಟ್ ಥಿಂಕ್ ಆಫ್ ಜಾಬ್ ಆರ್ ಕರಿಯರ್, ದೆನ್ ಥಿಂಕ್ ಆಫ್ ಡಿಗ್ರಿ. ಮೊದಲೇ ಏನು ಥಿಂಕ್ ಮಾಡ್ಬೇಕು ನೀವು, ಇದಕ್ಕಿಂತ ಅದನ್ನೇ ಹೇಳ್ತಾನೆ. ಮೊದಲೇನು ಜಾಬ್ ಬಗ್ಗೆ ವಿಚಾರ ಮಾಡಿರಿ, ಆಮೇಲೆ ಡಿಗ್ರಿ ಬಗ್ಗೆ ವಿಚಾರ ಮಾಡಿ. ಡಿಗ್ರಿ ಮಾಡಬೇಕು ಮಾಡಬಾರ್ದು ವಿಚಾರ ಮಾಡಿ. ಮೊದಲು ಜಾಬ್ ಹಿಡ್ಕೋದು ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಆಲ್ರೆಡಿ ನೀವು ಡಿಗ್ರಿ ಮಾಡೋ ನಿಮ್ಮ ಮನೆಯೊಳಗೆ ಕಲ್ಸಾರಪ್ಪ ಅಂತಂದ್ರೆ ಇನ್ನು ಮುಂದೆ ಕಲ್ಕೊಂಡು ಕುಂತ್ರೆ ವೇಸ್ಟ್ ಆಗ್ತೈತಿ. ವೇಸ್ಟ್ ಆಗಂಗಿಲ್ಲ, ನಾಲೆಜ್ ಬರ್ತೈತೆ, ಐ ಅಗ್ರಿ. ವೇಸ್ಟ್ ಅನ್ನೋದು ತಪ್ಪಾಗ್ತೈತಿ. ಬಟ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ಫೋಕಸ್ ಆನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಬೆಸ್ಟ್ ಈಸ್ ಗೆಟ್ ಅ ಗೌರ್ಮೆಂಟ್ ಜಾಬ್, ಕ್ಲಿಕ್. ಗೌರ್ಮೆಂಟ್ ಜಾಬ್ ಆಯ್ತಪ್ಪ ಅಂತಂದ್ರೆ ಮನೆಯೊಳಗೂ ಖುಷಿರ್ತಾರೆ, ಎಲ್ಲರೂ ಹ್ಯಾಪಿ. ಸೊ ಫಸ್ಟ್ ಥಿಂಗ್ ಈಸ್ ಟು ಗೆಟ್ ಅ ಗೌರ್ಮೆಂಟ್ ಜಾಬ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡ್ರಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ದೆನ್ ಪರ್ಸ್ಯೂ ವಿತ್ ಮಾಸ್ಟರ್ ಡಿಗ್ರಿ ಆ್ಯಂಡ್ BEd. ಎಸ್, ನಿಮಗೆ ಟೀಚಿಂಗ್ ಒಳಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವೇನು ಮಾಡಬೇಕು, ಮಾಸ್ಟರ್ ಡಿಗ್ರಿ ಮಾಡಿರಿ. ಮಾಸ್ಟರ್ ಡಿಗ್ರಿ ಅಂದರೆ ಯಾವ್ಯಾವ ರೀ, ಇಲ್ಲಿ MA ಪೊಲಿಟಿಕಲ್ ಸೈನ್ಸ್ ಮಾಡ್ತಾರೆ. ಸ್ಪೆಷಲಿ ಇದು BA ಹುಡುಗರು ಹೇಳ್ತೀನಿ, MA ಪೊಲಿಟಿಕಲ್ ಸೈನ್ಸ್ ಮಾಡ್ತಾರೆ, ಹಿಸ್ಟ್ರಿ ಮಾಡ್ತಾರೆ, ಸೋಷಿಯಾಲಜಿ ಮಾಡ್ತಾರೆ, ಇಂಗ್ಲೀಷ್, ಹಿಂದಿ, ನಿಮ್ಗೆ ಸಬ್ಜೆಕ್ಟ್ಸ್ ನಿಮ್ಗೆ ಗೊತ್ತದಾವೆ. ಯಾವುದಾದ್ರೂ ಒಂದು ಮಾಸ್ಟರ್ ಡಿಗ್ರಿ ಮಾಡಿದ್ರಪ್ಪ ಅಂತಂದ್ರೆ ಟೀಚಿಂಗ್ ಫೀಲ್ಡಿಗೆ ಬರ್ಬೋದು. ಮತ್ತು ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು PU ಕಲಿಸ್ಬೇಕಪ್ಪ ಅಂತಂದ್ರೆ ಮತ್ತೆ ನೀವು BEd ಕಂಪಲ್ಸರಿ ಬೇಕು. ನೋಡಿರಿ ಎಷ್ಟು ಲಂದಿ ಪ್ರೊಸೆಸ್ ಆಗ್ತೈತೆ. ಹಂಗೆ ಹೋಗ್ತಿದ್ರು, ಉದ್ದಕ್ಕೆ ಕಲ್ಕೊಂತ ಹೋದತೈತಿ. ಅದಕ್ಕೆ ಕಾಂಪಿಟೇಟಿವ್ ಮಾಡಿ ಯಾವ್ದಾದ್ರು ಒಂದು ಜಾಬ್ ಹಿಡ್ಕೊಂಡ್ರೆ ಕ್ಲಿಯರ್, ಯಾವುದಂತಾರೆ ನೀವು ವಿಚಾರ ಮಾಡಿರಿ. ಇನ್ನು ಮಾಸ್ಟರ್ ಡಿಗ್ರಿ, ಈಗ ಕಾಮರ್ಸ್ದವ್ರು ಏನು ಮಾಡಬೇಕು, ಕಾಮರ್ಸ್ ಅವ್ರಿಗೆ MCom ಐತಿ, ಅವರು MCom ಮುಗಿಸಿ ಆಮೇಲೆ ಇಲ್ಲಿ BA ಹುಡುಗರು ನಮ್ಮ MA ಮುಗಿಸಿ ಏನು ಮಾಡ್ಬೇಕಪ್ಪ ಅಂತಂದ್ರೆ KCET, SET, NET, ಈವನ್ MSc ಹುಡುಗರ್ನು ಕೂಡ MSc ಮಾಡೋರು, BSc ಮಾಡಿ MSc ಮಾಡ್ತಾರಲ್ರಿ ನೀವು. ಮ್ಯಾಥಮೆಟಿಕ್ಸ್ ತೋರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಯಾವುದೂ ಸಬ್ಜೆಕ್ಟ್ಸ್ ನಿಮ್ಮಲ್ಲಿ ಇದಾವೆ ನೋಡ್ರಿ, ಬಾಟ್ನಿ, ಝುವಾಲಜಿ. ಸೊ ಆ ಸಬ್ಜೆಕ್ಟ್ಸ್ನ ನೀವು ತೊಗೊಂಡು ಒಂದ್ರೊಳಗೆ ಮಾಸ್ಟ್ರಿ ತೊಗೋತಾರೆ ನೀವು. ಅದು ಮಾಸ್ಟರ್ ಡಿಗ್ರಿ ಅಂದ್ರೇನು ಒಂದ್ರೊಳಗೆ ಮಾಸ್ಟರ್ ಆಗ್ತಾರೆ. ಆ ಒಂದು ಸಬ್ಜೆಕ್ಟ್ನ ನೀವು ಲೆಕ್ಚರ್ಶಿಪ್ ಆಗಿ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೀವು ಮಾಡಬೇಕಪ್ಪ ಅಂತಂದ್ರೆ ಮತ್ತೆ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಬೇಕು. ನೀವು ವಿಚಾರ ಮಾಡಿರಿ,
MA ಮಾಡಿ MS ಅಂದ್ರೆ ನೋಡ್ರಿ MA MSc MCom ಮಾಡಿದ್ರೂ ಮತ್ತು ಅಲ್ಲಿಯೂ ಹೋಗಿ ಒಂದು ಇದನ್ನ ಸ್ಟಡಿ ಮಾಡ್ಬೇಕು. ನೀವೇನು ಮಾಸ್ಟರ್ ಡಿಗ್ರಿ ಆದ ನಂತರ ಕೂಡ ಒಂದು ಎಕ್ಸಾಮ್ ಇರ್ತೈತಿ. ಯಾವುದಪ್ಪ ಅಂತಂದ್ರೆ ಅದು ಸೆಟ್ ನೆಟ್ ಅದನ್ನು ಕ್ಲಿಯರ್ ಮಾಡ್ಕೊಂಡ್ರಿ, ಅವು ಎಲಿಜಿಬಲ್ ಇದ್ರಿಪ್ಪ ಅದನ್ನು ಸೆಟ್ ನೆಟ್ ಎಕ್ಸಾಮಿನೇಷನ್ ಕ್ಲಿಯರ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಲ್ ಅದ ರೀ. ಈಗಂತೂ ಏನಾಗೈತಪ್ಪ ಇತ್ತಿತ್ಲೇಗಂದ್ರೆ ಸೆಟ್ ನೆಟ್ ಆದ್ರೂ ಕೂಡ PhD ಕಂಪಲ್ಸರಿ ಕೇಳಿದ್ದಾರೆ. ಎಲ್ಲಿ ಡಿಗ್ರಿ ಪ್ರೊಫೆಸರ್ ಆಗ್ಬೇಕಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲಿ ಈ ಯೂನಿವರ್ಸಿಟಿ ಒಳಗೆ ಡಿಗ್ರಿ ಪ್ರೊಫೆಸರ್ ಆಗ್ಬೇಕಪ್ಪ ಅಂದ್ರೆ ನಿಮ್ಗೆ PhD ಮತ್ತು ಕಂಪಲ್ಸರಿ. ಇಲ್ಲೇ ನೀವು ಎಲ್ಲ ಯಾವುದೋ ಒಂದು 2 ಕಾಲೇಜ್ ಒಳಗೂ ಮಾಡ್ಕೊಬೇಕಪ್ಪ ಅಂದ್ರೆ PhD ಇದ್ದವ್ರಿಗೆ ಮೊದಲು ಆದ್ಯತೆ ಐತಿ. ವಿಚಾರ ಮಾಡ್ರಿ. ಮತ್ತು ನೀವು PhD 5 ವರ್ಷ ಮಾಡ್ಬೇಕು. ಭಾಳ ಕೆಟ್ಟ ಲೆಂದಿ ಪ್ರೊಸೆಸ್ ಐತಿ. MCom ಮುಗಿಸಿ ಮತ್ತು PhD ಮಾಡ್ಕೊಂಡು 5 ವರ್ಷ. ಸೊ ಡಿಯರ್ ಸ್ಟೂಡೆಂಟ್ಸ್, ಥಿಂಕ್ ಆಫ್ ಇಟ್. ಒಂದ್ಸಲ ವಿಚಾರ ಮಾಡ್ರಿ. ಅಕಸ್ಮಾತ್ ಹಂಗೆ PhD ನಿಮ್ಗೆ ಇಂಟ್ರೆಸ್ಟ್ ಐತು, ಡಾಕ್ಟರ್ ಬೇಕಾಗಿತ್ತು, ಡಾಕ್ಟರ್ ನಿಮ್ಮ ಹೆಸರು ಮುಂದೆ ಬೇಕಾಗಿತ್ತಪ್ಪ ಅಂತಂದ್ರೆ ಎಸ್, ಗೋ ಫಾರ್ PhD. ಇನ್ನೂ ಒಂದು ಏನಪ್ಪ ಅಂತಂದ್ರೆ PhD ಅಪ್ಲಿಕೇಶನ್ ಹಾಕಿ ನಿಮಗೆ ಸೀಟ್ ಸಿಕ್ತಂದ್ರೆ ಅಲ್ಲಿನೂ ಕೂಡ ನೀವು ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ನೀವು ಮಾಸ್ಟರ್ ಡಿಗ್ರಿ ಮಾಡತ್ತಿದ್ರೂ MA MSc MCom ಯಾವುದೇ ಮಾಡ್ರಿ, ನೀವು ಅಲ್ಲಿದ್ದಾಗೂ ಯಾವುದೇ ರೀತಿಯಾದಂಥ ಒಂದು ಸೆಂಟ್ರಲ್ ಗೌರ್ಮೆಂಟ್ದಾಗಿರಲಿ ಸ್ಟೇಟ್ ಗೌರ್ಮೆಂಟ್ದಾಗಲಿ ಕಾಂಪಿಟೇಟಿವ್ ಎಕ್ಸಾಮನ್ನು ಬಿಡಕ್ಕೆ ಹೋಗ್ಬೇಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ಮಸ್ಟ್. ಅಟೆಂಡ್ ಆಗ್ರಿ, ಒಟ್ಟು ಯಾವುದಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಲಕ್ಕಿಲಿ ಇಫ್ ಯು ಪಾಸ್ ದೆನ್ ಯುವರ್ ಲೈಫ್ ಇಸ್ ಸೆಟ್. ಒಂದು ಕಡೆ ವಿಚಾರ ಮಾಡ್ರಿ, ಭಾಳ ಜನ ತುಂಬ್ಯಾರ ಜಾಬ್ ಇಲ್ದ. ನೀವು ಈಗಿಂದನೇ ಟ್ರೈ ಮಾಡ್ಕೊಂತಿದ್ರಿಪ್ಪ ಅಂತಂದ್ರೆ ಮುಗಿದೋತು. ಅಕಸ್ಮಾತ್ ಈಗ ಈ ವಿಡಿಯೋನ ಡಿಗ್ರಿ ಹುಡುಗರು ಇನ್ನೂ ನೋಡಾತಿದ್ರಿಪ್ಪ ಅಂತಂದ್ರೆ ಬೆಟರ್. ಇನ್ನೂ ಟೈಮ್ ಇತ್ತಂದ್ರೆ ಓದ್ಕೊಂತಿರ್ರಿ. ನೀವು ಹೆಂಗಿದ್ರು ಎಕ್ಸಾಮ್ ಬಂದ ಕೂಡ ಓದ್ತಾರೆ ಲಾಸ್ಟ್ 1 ತಿಂಗಳಿದ್ದಾಗ. ಅದಕ್ಕೆ ಏನು ಮಾಡ್ರಪ್ಪ ಅಂತಂದ್ರೆ ಈ 3 ತಿಂಗಳು ಟೋಟಲ್ ಒಂದು ಸೆಮಿಸ್ಟರ್ 4 ರಿಂದ 5 ತಿಂಗಳು ಇರ್ತಲ್ಲ, ಅಟ್ಲೀಸ್ಟ್ ಒಂದು 3-4 ತಿಂಗಳು ಚಂದ ಕುಂತ ಕಾಂಪಿಟೇಟಿವ್ ಪರ್ಪಸ್ ಓದ್ರಿ. ಆಮೇಲೆ 1 ತಿಂಗಳು ಬೇಕಾದ್ರೆ ನಿಮ್ಮ ಸಬ್ಜೆಕ್ಟನ್ನ ನೀವು ಓದ್ಕೋರಿ. ಸೊ ಪ್ಲೀಸ್ ಡೂ ಇಟ್. ಮನೆಯೊಳಗೆ ಕುಂತ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಜಾಬ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದಿನಕ್ಕೆ ಕಾಂಪಿಟೇಷನ್ ಹೆಚ್ಚಾಗೈತಿ ಆ್ಯಂಡ್ ಯು ಟು ನೋ ಇಟ್. ನೆಕ್ಸ್ಟ್, ಫೋಕಸ್ ಮೋರ್ ಆನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದನ್ನ ಹೇಳಿದೆ ನಿಮಗೆ. ಫೋಕಸ್ ಮೋರ್ ಆನ್ ಕರಿಯರ್ ಈಸ್ ಬೆಟರ್ ದೆನ್ ಮಾಸ್ಟರ್ ಡಿಗ್ರಿ. ಎಸ್, ಅದನ್ನ ಹೇಳಿದೆ ನಿಮ್ಗೆ. ಮಾಸ್ಟರ್ ಡಿಗ್ರಿಗಿಂತನೂ ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿರಿ, ಬೆಸ್ಟ್ ಆಗ್ತೈತಿ. ಈವನ್ ಇಫ್ ಯು ವಾಂಟ್ ಟು ಪರ್ಸ್ಯೂ ಮಾಸ್ಟರ್, ಅಪ್ಲೈ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಸ್ಟಡಿ. ಎಸ್, ಈಗ ಹೇಳಿದ್ದಿದೆ ಇದು. ಏನು ಮಾಡ್ಬೇಕು ನೀವು ಅಷ್ಟು ಅಕಸ್ಮಾತ್ ಪರ್ಸ್ಯೂ ಅಂದ್ರೆ ವ್ಯಾಸಂಗ ಮಾಡೋರಿದ್ರಂದ್ರೆ, ಮಾಸ್ಟರ್ ಡಿಗ್ರಿ ನೀವು ಮಾಡೋರಿದ್ರಂದ್ರೆ ಬೆಸ್ಟ್ ಏನು ಮಾಡ್ರಪ್ಪ ಅಂದ್ರೆ ಮಾಸ್ಟರ್ ಡಿಗ್ರಿ ಮಾಡ್ಕೊತನ ಕಾಂಪಿಟೇಟಿವ್ ಎಕ್ಸಾಮ್ನ ರೆಡಿ ಮಾಡಿರಿ. ಇನ್ನು BBA BCA ಹುಡುಗರನ್ನು ಕೂಡ MBA ಮಾಡ್ಬೋದು. ನೆನ್ಪಿಟ್ಕೊರಿ, MBA BBA BCA ಹುಡುಗರು MBA ಮಾಡ್ಬೋದು. BCAದವ್ರು ಕೂಡ BAದವರು ಕೂಡ MBA ಮಾಡ್ಬೋದು. BScದವ್ರು ಕೂಡ MBA ಮಾಡ್ಬೋದು. MBA ಹೆಂಗಪ್ಪ ಅಂತಂದ್ರೆ BA BCom BSc ಆಮೇಲೆ BCA BBA ಅಷ್ಟು ಜನನು MBA ಮಾಡ್ಬೋದಲ್ಲ, ಎಲಿಜಿಬಲ್ ಇದೀರಿ. ಎಸ್, BA ಹುಡುಗರನ್ನು ಕೂಡ MBA ಮಾಡ್ಬೋದು. ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಅದನ್ನು. ನೆಕ್ಸ್ಟ್ ನೋಡ್ರಿ, ಥಿಂಕ್ ಆಫ್ ಪ್ರೊಫೆಷನಲ್ ಕೋರ್ಸಸ್ ಲೈಕ್ MBA B.Ed LLB MCA. ಇಲ್ಲಿಗ ಏನು ಹೇಳ್ತೇನೆ ನಿಮ್ಗೆ, ಪ್ರೊಫೆಷನಲ್ಸ್ ಕೋರ್ಸಸ್ ಬಗ್ಗೆ ವಿಚಾರ ಮಾಡಿರಿ. ಅಂದರೆ MBA ಮಾಡಿದ್ರಪ್ಪ ಅಂತಂದ್ರೆ ಜಸ್ಟ್ ಪ್ರೊಫೆಷನಲ್ ಕೋರ್ಸ್ ಅದು. ಒಮ್ಮಿದೊಮ್ಮೆಲೆ ನಿಮಗೆ ಜಾಬ್ ಸಿಗೋ ಸಾಧ್ಯತೆಗಳು ಭಾಳಷ್ಟು ಇರ್ತಾವೆ. IT ಫೀಲ್ಡ್ ಒಳಗೆ ನಿಮಗೆ ಒಂದಿಲ್ಲಂದ್ರೆ ಒಂದು 10 ರಿಂದ 15 ರಿಂದ 20 ಸಾವಿರಕ್ಕೇನು ಕಮ್ಮಿ ಇಲ್ಲ. ಯಾವುದು MBA ಮಾಡ್ಕೊಂಡ್ರೆ ಅಂದ್ರೆ. B.Ed ಮುಗಿಸಿದ್ರೆ ಸ್ಕೂಲ್ ಟೀಚರ್ಗೆಲ್ಲರೂ ಎಲಿಜಿಬಲ್ ಇರ್ತಾರೆ. ಸ್ಕೂಲ್ಸ್ಗಂತೂ ರಗಡ್ ಸ್ಕೂಲ್ ಓಪನ್ ಮಾಡೋದಾರ, ಅಪ್ಲೈ ಮಾಡಿರಿ. B.Ed ಹೆಂಗಪ್ಪ ಅಂತಂದ್ರೆ ಪ್ರೊಫೆಷನಲ್ ಕೋರ್ಸ್ ಆಗ್ತೈತಿ. ಮತ್ತು B.Ed ಮುಗಿಸಿದ ನಂತರ TET ಕರೀತಾರೆ, ಕರ್ನಾಟಕ ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇರ್ತೈತಿ. ಕರ್ನಾಟಕ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ ಪಾಸ್ ಮಾಡಿಕೊಂಡು ಆಮೇಲೆ ಮತ್ತು CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ ಪಾಸ್ ಮಾಡಿ ಆಮೇಲೆ ನೀವು ಆರ್ಡರ್ ಕಾಪೀಸ್ ಒಂದು ವೇಟ್ ಮಾಡಬೇಕಾಗತ್ತಿ. ಎಸ್, ದ್ಯಾಟ್ಸ್ ಇಟ್. ಆಮೇಲೆ LLB ಅಂತೂ ಈಗಿನ ಟೈಮ್ದಾಗ ಹೆಂಗಪ್ಪ ಅಂತಂದ್ರೆ ಭಾಳಷ್ಟು ಬೂಮಿಂಗ್ ಇರುವಂಥ ಸಬ್ಜೆಕ್ಟ್ ಯಾವುದಪ್ಪ ಅಂತಂದ್ರೆ LLB ಆಗಿರ್ತೈತಿ. LLB ಆದ ನಂತರ MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ನೀವು ಅದನ್ನು ಕೂಡ ಸ್ಟಡಿ ಮಾಡ್ಬೋದು. ಯಾವುದು MCA. ಇನ್ನು ನೆಕ್ಸ್ಟ್ ನೋಡ್ರಿ, ಪ್ರೊಸೀಡ್ ವಿತ್ ಬೇಸಿಕ್ ಸಬ್ಜೆಕ್ಟ್ಸ್ ರಾದರ್ ದನ್ ಅಪ್ಲೈಡ್ ಸಬ್ಜೆಕ್ಟ್ಸ್. ಸೊ ಕಾಂಪಿಟೇಟಿವ್ ಪರ್ಪಸ್ ಯಾವುದೋ ಸ್ಟಡಿ ಮಾಡೋದಿರಪ್ಪ ಅಂತಂದ್ರೆ ಬೇಸಿಕ್ ಸಬ್ಜೆಕ್ಟ್ಸ್ ಅಂದ್ರೆ ಹೋಗ್ರಿ. ಕಾಂಪಿಟೇಟಿವ್ ಪರ್ಪಸ್ ಹೆಂಗೆ ಓದಬೇಕು ನೀವು ಸರ್, ಕಾಂಪಿಟೇಷನ್ ಮಾಸ್ಟರ್ ಡಿಗ್ರಿ ಮಾಡತ್ತೇವೆ ನಾವು. ಮಾಸ್ಟರ್ ಡಿಗ್ರಿ ಮಾಡ್ಕೊಂತಾನ ಹೌ ವಿ ಹ್ಯಾವ್ ಟು ಸ್ಟಡಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಈಸ್ read history, that is SS, social science and maths. Study maths also. That too from 6th to 10th. 6th ಇಂದ ಹಿಡ್ಕೊಂಡು 10th ಮಟ್ಟ. ಆಮೇಲೆ ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUC ಅಷ್ಟೂ ಬುಕ್ಸ್ ಓದ್ಕೊಂಡ್ರಪ್ಪ ಅಂತಂದ್ರೆ ಇನಫ್. 6ನಂತೆ ಹಿಡಿದು ಸೆಕೆಂಡ್ ಇಯರ್ PUC ಮಟನು ಸ್ಟೇಟ್ ಸಿಲೆಬಸ್ KPSC ಪರ್ಪಸ್ ಸ್ಟಡಿ ಮಾಡತ್ತಿದ್ರಪ್ಪ ಅಂತಂದ್ರೆ ದಟ್ ಈಸ್ ಸ್ಟೇಟ್ ಸಿಲೆಬಸ್. ಇಲ್ಲ ಓವರಾಲ್ ನಮಗೆ UPSC ಆಮೇಲೆ ಸ್ಟೇಟ್ ಎರಡೂ ಬೇಕಾಗಿತ್ತಪ್ಪ ಅಂತಂದ್ರೆ ನೀವು NCERT ಬುಕ್ಸ್ನ ರೆಫರ್ ಮಾಡಿರಿ. ಈಗ ನೀವು ಯಾವುದೇ ದೊಡ್ಡ ಒಂದು ಕೋಚಿಂಗ್ ಸೆಂಟರ್ಗೆ ಹೋದ್ರೂ ನಿಮಗೆ ಹೇಳೋದು ಏನಪ್ಪ ಅಂತಂದ್ರೆ ಇದು NCERT ಬುಕ್ಸನ್ನು ರೆಫರ್ ಮಾಡಿರಿ ಅಂತಲೇ ಹೇಳ್ತಾರೆ. ನೀವು ಆದಷ್ಟು ಅವನ ಬುಕ್ಸನ್ನು ತರಿಸ್ಕೊಂಡು ಓದ್ಕೊತ ಇರ್ರಿ.
ನೆಕ್ಸ್ಟ್ ಕಾಮರ್ಸ್ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಆನ್ CA CPT ಎಕ್ಸಾಮ್ಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕಾಮರ್ಸ್ ಹುಡುಗರು CA ಎಕ್ಸಾಮ್ಗೆ, ಚಾರ್ಟರ್ಡ್ ಅಕೌಂಟೆಂಟ್ ಆಮೇಲೆ CPT ಅದು ಎಕ್ಸಾಮ್ಸ್ ಬಂದಿರ್ತಾವ, ಆ ಎಕ್ಸಾಮಿನೇಷನ್ ಮೇಲೆ ನೀವು ಫೋಕಸ್ ಮಾಡಿರಿ. ಎಸ್, ಇನ್ನು ನೆಕ್ಸ್ಟ್ ನೋಡ್ರಿ, ಮಾಸ್ಟರ್ ಡಿಗ್ರಿ ಕೋರ್ಸಸ್ ಯಾವ್ದಾವ ನಿಮ್ಮಲ್ಲಿ? ಮಾಸ್ಟರ್ ಡಿಗ್ರಿ ಕೋರ್ಸಸ್ ಯಾವ ಮಾಡ್ಬೇಕು ನೀವು? MA ಮಾಡ್ಬೋದು. MA ಯಾರು ಮಾಡ್ತಾರೆ ಇಲ್ಲಿ? ನಮ್ಮ ಪೊಲಿಟಿಕಲ್ ಸೈನ್ಸ್ ಹುಡುಗರ, ಸೋಷಿಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಇಂಗ್ಲೀಷ್, ಹಿಂದಿ, ಆಮೇಲೆ ಎಲ್ಲ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಬಂದು ಅಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ ಎಲ್ಲ ಲ್ಯಾಂಗ್ವೇಜ್ಗಳು ಬಂದು. MCOMದವರು ಬೇಸಿಕಲಿ ಯಾರು ಮಾಡ್ತಾರೆ ಇಲ್ಲಿ? ಕಾಮರ್ಸ್ ಸ್ಟೂಡೆಂಟ್ಸ್ ಅಷ್ಟೇ MCOM ಮಾಡ್ಬೋದು. ಆಮೇಲೆ MSc ಒಳಗೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಆಮೇಲೆ ಝುವಾಲಜಿ, ಬಾಟ್ನಿ, ಎಸ್ ಕಂಪ್ಯೂಟರ್ ಅಪ್ಲಿಕೇಶನ್ MCA ದವ್ರು ಮಾಡ್ತಾರೆ. ಎಸ್, MSc ಒಳಗೆ ಇಷ್ಟು ಬರ್ತಾವೆ. MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ BA ಹುಡುಗರು ಬರ್ತಾರೆ, BCom ಮಾಡ್ಬೋದು. BSc ಹುಡುಗರು ಕೂಡ ಇದನ್ನು ಮಾಡ್ಬೋದು. MA BSc ಹುಡುಗರು MA ಮಾಡ್ಬೋದು, ಅದಕ್ಕಷ್ಟು ವ್ಯಾಲ್ಯೂ ಬರೋಂಗಿಲ್ಲ. ನೀವೇನು ಮಾಡೋಕೆ ಹೋಗ್ಬಿಟ್ರಿ, ಜಸ್ಟ್ ಪರ್ಸ್ಯೂ ಯುವರ್ ಓನ್ ಸಬ್ಜೆಕ್ಟ್ಸ್. ಇನ್ನು MBA ಮತ್ತು MBM ಅಂತಂದ್ರೆ ಬರ್ತೈತಿ. MBA ಮಾಸ್ಟರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಆಮೇಲೆ MBM ಅಂದ್ರೆ ಮಾಸ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬರ್ತೈತಿ. ಅದೂ ಕೂಡ ನೀವು ಮಾಡ್ಬೋದು. ಇವು ಎರಡೂ ಕೋರ್ಸನ್ನು BA BSc ಆಮೇಲೆ BCom ಎಲ್ಲ ಹುಡುಗರು ಮಾಡ್ಬೋದು. BBA ಮತ್ತು BCAದವ್ರೂ ಕೂಡ MBA ಮತ್ತು MBMನ ಚೂಸ್ ಮಾಡ್ಬೋದು. MSW ಕೂಡ ಅಷ್ಟೇ, ಎಲ್ಲ ಸ್ಟ್ರೀಮ್ನ ಹುಡುಗರು ಇದು ಮಾಡ್ಬೋದು. ಆಮೇಲೆ ನಾವು ಮಾಸ್ಟರ್ ಡಿಗ್ರಿ LLB ಮುಗಿಸೋ ಸರ್, ನಾವು LLB ಮಾಡೇವೆ. LLB ಮುಗಿಸಿ ಏನು ಮಾಡಬೇಕು? LLM. ನೀವು ಬಾರ್ಡ್ ಎಕ್ಸಾಮ್ಸ್ ಬರ್ತಾವೆ, ನೀವು ಬಾರ್ಡ್ ಎಕ್ಸಾಮ್ ಬೇಕಾರೆ ಬಾರ್ಡ್ ಎಕ್ಸಾಮ್ ಅಪ್ಲೈ ಮಾಡ್ಕೊತೀರಿ. ಬಾರ್ಡ್ ಎಕ್ಸಾಮ್ ಪಾಸ್ ಆದ್ರಪ್ಪ ಅಂದ್ರೆ ನಿಮ್ದು ಕೋರ್ಟ್ ಒಳಗಂತೂ ಜಾಬ್ ಇದ್ದೇ ಇರ್ತೈತಿ. ಆಮೇಲೆ ಇಲ್ಲ ಅಲ್ಲಿಯೂ ಲಾ ಹುಡುಗರು ಏನು ಮಾಡಪ್ಪ ಅಂದ್ರೆ, ನಾವು ಟೀಚಿಂಗ್ ಫೀಲ್ಡಿಗೆ ಬರೋದಂದ್ರೆ ಅವರು LLM ಮಾಡಿರ್ತಾರೆ. ನಿಮಗೆ ಇನ್ಫಾರ್ಮೇಷನ್ ಇದ್ರ ಬಗ್ಗೆ. LLM ಅಂದ್ರೆ ಎಸ್ ಮಾಸ್ಟರ್ ಆಫ್ ಲಾಸ್ ಅಂತ ಹೇಳಿ. ನೆಕ್ಸ್ಟ್ MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡ್ಬೋದು. ಇನ್ನು MEd ಅಂದ್ರೆ BEd ಆದ ನಂತರ ಮಾಡುವಂಥದ್ದು MEd ಅಂತಂದು ಹೇಳಿ. ಅದಕ್ಕೆ ನೀವೇನು ಕರಿತೀರಿ? MEd ಅಂತ ಹೇಳಿ ಮಾಸ್ಟರ್ ಆಫ್ ಎಜುಕೇಶನ್ ಅಂತ ಹೇಳಿ. BEd ಅಂದ್ರೆ ಬ್ಯಾಚುಲರ್ ಆಫ್ ಎಜುಕೇಶನ್, MEd ಅಂದ್ರೆ ಮಾಸ್ಟರ್ ಆಫ್ ಎಜುಕೇಶನ್. ಸೊ ಅವನ್ನ ನೀವು ಪರ್ಸ್ಯೂ ಮಾಡ್ಬೋದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ MLIC ಅಂದ್ರೆ ಮಾಸ್ಟರ್ ಆಫ್ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್. ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಇದು ಕಾಲೇಜ್ ಒಳಗೆ ಲೈಬ್ರರಿ ಸರ್ಗಳು ಇರ್ತಾರೆ ನೋಡ್ರಿ, ಲೈಬ್ರರಿ ಒಳಗೆ ಕುಂತಿರ್ತಾರಲ್ಲ, ಅವರು ಆ ಜಾಬಿಗೆ ನೀವು ಅಪ್ಲೈ ಇಂಟ್ರೆಸ್ಟೆಡ್ ಇದ್ರಿ, ಬುಕ್ಸ್ ಕೊಡೋದು ಮಾಡೋದು, ಲೈಬ್ರರಿ ಒಳಗೆ ನೀವು ಅಪ್ಲೈ ಮಾಡೋದು, ಲೈಬ್ರರಿ ಸೈನ್ಸ್ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತೆ ನಾವು MLIC ಅಂತಂದು ಹೇಳಿ ಕರಿತೀವಿ. MLIS ಅಂತದಲ್ಲ, MLIC ಅಂತಂದ್ರೆ. ಸೊ ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಸೊ ನೀವು ಅದನ್ನು ಪರ್ಸ್ಯೂ ಮಾಡಿ. ಅಲ್ಲಿಯೂ ನಿಮ್ಗೆ ಜಾಬ್ ಬೇಕಾದ್ರೆ ನೆಟ್ ಸೆಟ್ ಎಕ್ಸಾಮ್ ಮಾಡಿದ್ರೆ ಪ್ರಿಫರೇಬಲಿ ಚಲೋ ಜಾಬ್ ಸಿಗ್ತಾವ. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಮಾಸ್ಟರ್ ಡಿಗ್ರಿ ಕೋರ್ಸಸ್. ಮಾಸ್ಟರ್ ಡಿಗ್ರಿ ಮಾಡೋರು ಇದ್ರಿ ಅಂದ್ರೂ ಮೈ ಡಿಯರ್ ಸ್ಟೂಡೆಂಟ್ಸ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೀವು ಪ್ಲೀಸ್ ಡೂ ಪ್ರಿಫರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ಕಾಂಪಿಟೇಟಿವ್ ನೀವು BEd ಮಾಡಿರಿ, MEd ಮಾಡಿರಿ, BA BCom ಎಲ್ಲ ಹುಡುಗರಿಗೆ ಹೇಳ್ತಾನಣ್ಣ, ಕಾಂಪಿಟೇಟಿವ್ ಎಕ್ಸಾಮಿಗೆ ಫೋಕಸ್ ಮಾಡಿರಿ ಬಹಳಷ್ಟು. ಇದನ್ನು ಲಾಂಗ್ ಪ್ರೊಸೆಸ್ ಆಗ್ತದೆ, ಲೆಂದಿ ಪ್ರೊಸೆಸ್ ಆಗ್ತದೆ ರೀ. ಮತ್ತು MSc ಮಾಡಿ, MCom ಮಾಡಿ, MA ಮಾಡ್ತಾರೆ ಮಾಡಿ, ಮತ್ತು PhD ಮಾಡ್ಕೋಬೇಕು, ನೆಟ್ ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ 5 ವರ್ಷಗೊಮ್ಮೆ 6 ವರ್ಷಗೊಮ್ಮೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕರೀತಾರೆ. ಎಲ್ಲೋ 2-3 ವರ್ಷಗೊಮ್ಮೆ ಎಕ್ಸಾಮ್ ಕರೀತಾರೆ ರೀ. 3 ವರ್ಷ 4 ವರ್ಷ 5 ವರ್ಷ ಯಾವುದು ಹೈಸ್ಕೂಲ್ ಟೀಚರ್ ಆಗಲಿ ಆಮೇಲೆ ಈ ಪ್ರೊಫೆಸರ್ಶಿಪ್ ಆಗಲಿ ಮಿನಿಮಮ್ 5 ವರ್ಷ ರಿಕ್ವೈರ್ಮೆಂಟ್. 5 ವರ್ಷ ಆದಂದ್ರೆ ಕರೆಯವ್ರ ಅಷ್ಟ್ರ ಮಟ್ಟ ನೀವು ಇಲ್ಲಿ ಯಾವುದೋ ಗೌರ್ಮೆಂಟ್ ಜಾಬ್ ಹಿಡ್ಕೊಂಡ್ರಿ ಅಂದ್ರೆ ಯು ವಿಲ್ ಪಾಸ್. ಸೊ ವಿಚಾರ ಮಾಡಿರಿ ಯಾವ್ದು ಮಾಡ್ತಾರೆ ಅಂತ ಹೇಳಿ. ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಇಲ್ಲಿ ನಮ್ದು ಈ ವಿಡಿಯೋ ಒಳಗೆ ಐತಿ. ಇನ್ನು ಬೆಸ್ಟ್ ಥಿಂಗ್ ಟು ಡೂ ಟು ಸ್ಟಡಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ಯಾವ್ಯಾವುದು ಮಾಡ್ಬೋದು ನೀವು? ಬೆಸ್ಟ್ ಥಿಂಗ್ಸ್ ಯಾವ್ಯಾವು, ಎಲ್ಲೆಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಬಹುದು, ಯಾವ್ಯಾವ ರೀತಿ ಇರ್ತಾವೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಯಾವ ಸೆಕ್ಟರ್ಗಳಿಗೆ ಅಪ್ಲೈ ಮಾಡಿರಿ ಅಂತಂದು ಹೇಳಿ. ಸೊ ನೋಡಿರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟ್ ಇತ್ತು, ನಾ ಹೇಳಿದ್ದೇನೋ ಇನ್ಫಾರ್ಮೇಟಿವ್ ಅನಿಸುತ್ತಪ್ಪ ಅಂತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಜೊತೆ, ಆಮೇಲೆ ಲೈಕ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಎಸ್, ಮೊದಲನೇದಾಗಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಇದು ಸೆಂಟ್ರಲ್ ಗೌರ್ಮೆಂಟ್ ಅದ. UPSC ಅಂದ್ರೆ ನಿಮ್ಗೆ ಗೊತ್ತೈತೆ IAS ಎಕ್ಸಾಮ್ ಬರೋರಿಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ. KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, KPSC ಎಕ್ಸಾಮ್ಸ್ UPSC ಎಕ್ಸಾಮ್ ಅಪ್ಲೈ ಮಾಡಿರಿ. SSC ಸೆಂಟ್ರಲ್ ಗೌರ್ಮೆಂಟ್ದು ಅಪ್ಲಿಕೇಶನ್ ಹಾಕ್ರಿ. ಆರ್ಮಿ, ನೇವಿ ಆ್ಯಂಡ್ ಏರ್ಫೋರ್ಸ್ ಭಾಳಷ್ಟು ಜನ ಅಗ್ನಿವೀರ್ ಟ್ರೈ ಮಾಡಿರ್ತಾರೆ. ಸೊ ನಾವು ಲೇಡೀಸ್ ಅದ್ರಿ, ನಮಗೆ ನಡೀತೀವಿಲ್ಲೋ, ಲೇಡೀಸಿಗೆ ಭಾಳಷ್ಟು ಅಪಾರ್ಚುನಿಟಿ ಬ್ರೈಟ್ ಇದಾವೆ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಒಳಗೆ. ಅಪ್ಲೈ ಮಾಡಿರಿ. ಕಾಂಪಿಟೇಷನಲ್ಲಿ ಸ್ಪೆಷಲಿ ಗರ್ಲ್ಸ್ಗೆ ಕಾಂಪಿಟೇಷನ್ ಭಾಳಷ್ಟು ಕಮ್ಮಿ ಇರ್ತೈತಿ. ನೀವು ಏನು ಮಾಡಿರಪ್ಪ ಅಂದ್ರೆ ಅಪ್ಲೈ ಮಾಡಿ ಹೋಗ್ಬಿಟ್ರಿ ಅದಕ್ಕೆ ಯಾವುದು ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಅಗ್ನಿವೀರ್ಗೆ ಅಪ್ಲೈ ಮಾಡಿರ್ತೀರಿ ನೀವು.
ಆಮೇಲೆ PUC ಹುಡುಗರು ಈ ವಿಡಿಯೋ ನೋಡತ್ತಿದ್ರಪ್ಪ ಅಂದ್ರೆ ಬೆಸ್ಟ್ NDA ಎಕ್ಸಾಮ್ ಕ್ಲಾಸ್ ಮಾಡ್ಕೊಂಡು ಹೋಗ್ರಿ. ಆಮೇಲೆ ಇನ್ನು ರೈಲ್ವೆ ಮತ್ತು ಪೋಸ್ಟ್ ಆಫೀಸ್. ಎಸ್, ರೈಲ್ವೆ ಮತ್ತು ಪೋಸ್ಟ್ ಆಫೀಸ್ ಅಂತೂ ಪ್ರತಿ 3 ತಿಂಗಳು ಅಥವಾ 6 ತಿಂಗಳಿಗೊಮ್ಮೆ ಕರೆದಾರ. ಪೋಸ್ಟ್ ಆಫೀಸ್ ಸ್ವಲ್ಪ ಲೇಟ್ ಆದ್ರೂ ರೈಲ್ವೆದಾಗಂತೂ ಏನು ಕೊರತೆ ಇರಂಗಿಲ್ಲ. ಈಸ್ಟರ್ನ್ ರೈಲ್ವೆ, ಸದರ್ನ್ ರೈಲ್ವೆ, ನಾರ್ತ್ ಈಸ್ಟರ್ನ್ ರೈಲ್ವೆ ಅಂತ ಹೇಳಿ ರಗಡ್ ಕರೆದಿರ್ತಾರ. ಸೊ ರೈಲ್ವೆ ಒಳಗೆ ಅಪ್ಲೈ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಇನ್ನು ಆರ್ಮ್ಡ್ ಫೋರ್ಸಸ್ ಅಂದ್ರೆ ಯಾವ್ರಿ ಸರ್? ಮಿಲಿಟ್ರಿನ ಅನ್ನೋಕೆ ಹೋಗ್ಬೇಡ್ರಿ. ಮಿಲಿಟ್ರಿ ಅಲ್ಲ, ಇವು ಆರ್ಮ್ಡ್ ಫೋರ್ಸಸ್ ಅಂದ್ರೆ ನಮ್ಮ ITBP, CRPF ಎಕ್ಸಾಮ್ಸ್ ಇರ್ತಾವೆ ನೋಡ್ರಿ, ಆಸಾಮ್ ರೈಫಲ್ಸ್. ಸೊ ಇವಕ್ಕೆಲ್ಲ ಆರ್ಮ್ಡ್ ಫೋರ್ಸ್ ಅಂತ ಕರೀತಾರೆ. BSF ಇವಕ್ಕೆಲ್ಲ ಅಪ್ಲೈ ಮಾಡೋದನ್ನ ನೀವು ಮಾಡಬಹುದು. ಮಾಡ್ರಿ, ಗೌರ್ಮೆಂಟ್ ಜಾಬ್ ಹಿಡ್ಕೋರಿ, ಅದಷ್ಟೇ ಹೇಳತ್ತೆ ನಿಮ್ಗೆ. ಅಪ್ಲೈ ಫಾರ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್. ನೀವೇನು ಮಾಡಬೇಕು? ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ನ ತಪ್ಪುಲ್ದಂಗೆ ಅಪ್ಲೈ ಮಾಡಿರಿ. ಅದ್ರ ಜೊತೆಗನ ಮಾಸ್ಟರ್ ಡಿಗ್ರಿ ಮಾಡೋವಾಗೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಮರ್ಯಾಕೆ ಹೋಗ್ಬೇಡ್ರಿ. ಎಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದಿ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.